ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂತಂದರೆ ಎಷ್ಟು 7:45 ನೈಟ್ 7:45. ನಾನು ಇವಾಗ ಲಾಗನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೊಂದು ನಾನು ಹೆಲ್ದಿಯಾಗಿ ಒಂದು ರೆಸಿಪಿನ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಇಷ್ಟ ಆಗುತ್ತೆ. ಏನು ರೆಸಿಪಿ ಅಂತ ಫಸ್ಟ್ ಹೇಳ್ಬಿಡ್ತೀನಿ ನೋಡಿ. ಬಾಳೆ ಹೂವು ಇದರಿಂದ ಒಂದು ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಬಾಳೆ ಹೂವು ಕೆಲವರು ಕಹಿ ಅಂತ ಅಂತಾರೆ, ಆದರೆ ನಾನು ಮಾಡೋ ಸ್ಟೈಲಲ್ಲಿ ಮಾಡಿದರೆ ಕಹಿ ಬರೋದಿಲ್ಲ. ಯಾಕೆಂದರೆ ನಾನು ತುಂಬ ಸಲ ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಇದರಿಂದ ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ತುಂಬ ಹೆಲ್ದಿಯಾಗಿರುತ್ತೆ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗ್ಗೆ ಬ್ರೇಕ್ಫಾಸ್ಟಿಗಂತೂ ಹೇಳಲೇಬೇಡಿ, ಲಂಚ್ ಬಾಕ್ಸಿಗಂತೂ ಸೂಪರಾಗಿರುತ್ತೆ. ಬಾಳೆ ತುಂಬ ಹಾಕಿರ್ತಾರೆ. ನಮ್ಮ ಹಳ್ಳಿ ಸೈಡ್ ಅಂತೂ ಬೇಜಾನು ಯಾರ ಮನೇಲಿ ನೋಡಿದ್ರು ಬಾಳೆ ಹಾಕಿರ್ತಾರೆ. ಇದು ಬಾಳೆಕಾಯಿ ಮುಂದ್ಗಡೆ ಒಂದು ಹೂವು ಬಂದಿರುತ್ತೆ. ಇದನ್ನು ಕಟ್ ಮಾಡ್ಕೊಂಡು ತೊಗೊಂಬಂದು ಪಟ ಅಂತ ರೆಸಿಪಿ ಮಾಡ್ಬೋದು. ತುಂಬ ಹೆಲ್ದಿಯಾಗಿರುತ್ತೆ, ತುಂಬ ಹೆಲ್ದಿ ಬ್ರೇಕ್ಫಾಸ್ಟು. ಮತ್ತು ಲಂಚ್ ಬಾಕ್ಸಿಗೂ ತುಂಬಾ ಸೂಪರಾಗಿರುತ್ತೆ. ಮತ್ತು ಮಕ್ಕಳಿಗೆ ಇದನ್ನು ಲಂಚ್ ಬಾಕ್ಸಿಗೆ ಇದನ್ನು ಪ್ರಿಪೇರ್ ಮಾಡಿ ಹಾಕ್ಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತವೆ ಮತ್ತು ತುಂಬಾ ಹೆಲ್ದಿಯಾಗಿರುತ್ತೆ. ಬನ್ನಿ ಇವಾಗ ಇದನ್ನು ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ನೋಡಿ, ಬಾಳೆ ಹೂವು ತೊಗೊಂಡಿದ್ದೀನಿ. ನೆಕ್ಸ್ಟು ಒಂದು ನೀರು ತೊಗೊಂಡಿದ್ದೀನಿ ಒಂದು ಪಾತ್ರೆಯಲ್ಲಿ. ಮೊದಲಿಗೆ ಇವಾಗ ಈ ಬಾಳೆ ಹೂವು ಇದೆಯಲ್ಲ, ಇದನ್ನೆಲ್ಲ ಬಿಡಿಸ್ಬಿಟ್ಟು ಫಸ್ಟು ನೀರಿಗೆ ಹಾಕೋಣ. ಫ್ರೆಂಡ್ಸ್, ಈಗ ಎಲ್ಲನೂ ಬಿಡಿಸಿ ನೀರಿಗೆ ಹಾಕ್ಕೊಳ್ತೀನಿ ಇವಾಗ. ಫ್ರೆಂಡ್ಸ್ ನೋಡಿ, ಇದನ್ನೆಲ್ಲ ನೀರೊಳಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಎತ್ಕೊಂಡು ನೋಡಿ, ಇದನ್ನೆಲ್ಲ ಎತ್ಕೊಂಡಿದ್ದೀನಿ. ನೋಡಿದ್ರಲ್ಲ, ಇವಾಗ ಇದೆಲ್ಲ ಎತ್ಕೊಂಡಿದ್ದೀನಿ. ನೆಕ್ಸ್ಟ್ ಇದನ್ನು ಚಿಕ್ಕದಾಗಿ ಕಟ್ ಮಾಡೋಣ. ನೋಡಿ, ಅದು ಚಾಕಲ್ಲಿ ಕಟ್ ಆಗ್ತಾನೆ ಇರಲಿಲ್ಲ. ಈಗ ಈ ಚಾಕು ತೊಗೊಂಡಿದ್ದೀನಿ. ನೋಡಿ, ಎಲ್ಲ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ನೋಡಿ, ಇವಾಗ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀರೊಳಗೆ ಹಾಕೋಣ. ತುಂಬಾ ಹೆಲ್ದಿ ರೆಸಿಪಿ ಫ್ರೆಂಡ್ಸ್, ಟ್ರೈ ಮಾಡಿ. ಬಾಳೆ ಹೂವಿನ ದೋಸೆ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಸ್ವಲ್ಪನೂ ಕಹಿ ಬರಲ್ಲ. ಕೆಲವರು ಬಾಳೆ ಹೂವು ಕಹಿ ಬರುತ್ತೆ ಅಂತ ಹೇಳ್ತಾರೆ, ಆದರೆ ಸ್ವಲ್ಪನೂ ಕಹಿ ಬರಲ್ಲ. ಈಗ ನಾನು ಮಾಡ್ತಿದ್ದೀನಲ್ಲ, ಈ ವಿಧಾನದಲ್ಲಿ ಟ್ರೈ ಮಾಡಿ. ಬಾಳೆ ಹೂವನ್ನ ಫಸ್ಟು ಅದು ಬಿಡಿಸ್ಬೇಕಾದ್ರೆ ನೀರೊಳಗೆ ಹಾಕಬೇಕು, ಮತ್ತು ಅದು ಕಟ್ ಮಾಡಾದ್ಮೇಲೂ ಅದನ್ನು ನೀರೊಳಗೆ ಹಾಕಬೇಕು. ನೋಡಿ, ಇವಾಗ ಎಲ್ಲನೂ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಇವಾಗ ನೀರೊಳಗೆಲ್ಲ ಹಾಕ್ತೀನಿ. ಬಾಳೆ ಹೂವಲ್ಲಿ ತುಂಬ ರೆಸಿಪಿಗಳು ಮಾಡ್ಬೋದು ಫ್ರೆಂಡ್ಸ್. ತುಂಬಾ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗಂತೂ ಲಂಚ್ ಬಾಕ್ಸಿಗಂತೂ ಟಿಫನ್ ಚಿಂತೆನೇ ಇರಲ್ಲ. ಯಾಕೆಂದರೆ ಪ್ರತಿಯೊಬ್ಬರು ಮನೆಯಲ್ಲೂ ಒಂದೊಂದು ಬಾಳೆ ಗಿಡನ ನೆಟ್ಟಿರ್ತೀವಿ. ಅದು ಬಾಳೆ ಗೊನೆ ಹೊಡೆದಾಗ ಈ ರೀತಿ ರೆಸಿಪಿ ಮಾಡ್ಕೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ ಮತ್ತು ಹೆಲ್ದಿ ರೆಸಿಪಿನೂ ಕೂಡ. ಮತ್ತು ಇದು ಬಂದು ಕಿಡ್ನಿ ಸ್ಟೋನ್ಸ್ ಇರುತ್ತಲ್ಲ, ಅವರಿಗೆ ಇದು ಬಾಳೆ ಹೂವು ಮತ್ತು ಇದ್ರ ಬಾಳೆದು ಜ್ಯೂಸ್ ಬರುತ್ತೆ. ಬಾಳೆ ಗಿಡನ ಕಡ್ದಾಗ ಅದರಲ್ಲಿ ಒಂದು ಜ್ಯೂಸ್ ಬರುತ್ತೆ. ಆ ಜ್ಯೂಸು ಕಿಡ್ನಿ ಸ್ಟೋನ್ ಇರೋರಿಗೆ ತುಂಬಾ ಬೆನಿಫಿಟ್ಸ್ ಅಂತ ಹೇಳ್ಬೋದು. ತುಂಬಾ ಒಳ್ಳೆಯದು. ಇದು ಟ್ರೈ ಮಾಡಿ, ಎಲ್ಲರೂ ತಿನ್ಬೋದು. ನೋಡಿ, ಇದನ್ನೆಲ್ಲ ಫಸ್ಟು ಕಟ್ ಮಾಡಿಕೊಂಡು ಎಲ್ಲ ಇವಾಗ ನೀರಿಗೆ ಹಾಕ್ತೀನಿ. ಫ್ರೆಂಡ್ಸ್, ಹಾಗೆಯೇ ಇವಾಗ ದೋಸೆ ಹಿಟ್ಟ ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ನಾನು. ಇವಾಗ ಸ್ವಲ್ಪ ಸೋಡಾ ಪುಡಿ ಹಾಕ್ತಾಯಿದ್ದೀನಿ, ಅಡುಗೆ ಸೋಡಾ ಇದು.
ಹಾಗೆಯೇ ಇವಾಗ ಕಟ್ ಮಾಡಿರೋಂಥ ಈರುಳ್ಳಿ ಮತ್ತು ಹಸಿರುಮೆಣ್ಸಿಕಾಯಿ, ಕೊತ್ತಂಬರಿ ಸೊಪ್ಪು ಇವು ಮೂರನ್ನು ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇವಾಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಎಷ್ಟಾದ್ರೂ ಬಾಳೆ ಹೂವನ್ನ ಹಾಕೋಬೋದು, ಸ್ವಲ್ಪನೂ ಕಹಿ ಬರೋದಿಲ್ಲ. ಇವಾಗ ಬಾಳೆ ಹೂವನ್ನ ಹಾಕ್ತಾಯಿದ್ದೀನಿ. ಇವಾಗ ಬಾಳೆ ಹೂವು ಹಾಕಿದ ಮೇಲೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡೋಣ. ಹಾಗೆಯೇ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇವಾಗ ಒಂದು ತಟ್ಟೆನ ಮುಚ್ಚಬೇಕು. ನೋಡಿ, ಈಗ ಬಾಳೆ ಹೂವಿನ ದೋಸೆ ರೆಡಿ ಆಯಿತು ಫ್ರೆಂಡ್ಸ್. ಅದು ಘಮ ಇದೆಯಲ್ಲ, ಅದು ಎಷ್ಟು ಮಸ್ತಾಗಿ ಬರ್ತಾ ಇದೆ ಅಂದರೆ ಅಷ್ಟು ಮಸ್ತಾಗಿ ಬರುತ್ತೆ. ಆ ಹೆಲ್ದಿ ರೆಸಿಪಿ ಟ್ರೈ ಮಾಡಿ ಒಂದ್ಸಲಿ ಈ ವಿಧಾನದಲ್ಲಿ. ಹೂವಿನ ದೋಸೆ ಟೇಸ್ಟ್ ಹೆಂಗಿದೆ ಅಂತ, ಕಹಿ ಬಂದಿದೆಯಾ? ಕಹಿಲ್ಲ. ಕೆಲವರು ಬಾಳೆ ಹೂವು ಕಹಿ ಅಂತ ಅಂತಾರೆ. ಕಹಿ ಇಲ್ಲ. ಆರೋಗ್ಯಕ್ಕೆ ಯಾವ್ದು ಒಳ್ಳೇದು ಅದು ಸ್ವಲ್ಪ ಕಹಿ ಇರುತ್ತೆ ಅದೇನಪ್ಪ. ಈಗ ಹಾಗಲಕಾಯಿ ಎಷ್ಟು ಒಳ್ಳೇದು ಆರೋಗ್ಯಕ್ಕೆ, ಅದೆಷ್ಟು ಕಹಿ ಇರುತ್ತೆ. ಇದು ಅಷ್ಟೇನು ಕಹಿ ಇರಲ್ಲ, ತಿನ್ಬೋದು. ಚೆನ್ನಾಗಿದೆ, ಟ್ರೈ ಮಾಡಿ. ಇದು ಬಾಳೆ ಹೂವು ಮತ್ತು ಬಾಳೆಹಣ್ಣಿನ ರಸ, ಬಾಳೆ ದಿಂಡಿನ ರಸ, ಅದು ಬಂದು ಯಾರಿಗೆ ಒಳ್ಳೇದು ಹೇಳು? ಬಾಳೆ ದಿಂಡಿನ ರಸ ಕುಡಿತಾರಲ್ಲ, ಅದು ಯಾರಿಗೆ ಒಳ್ಳೇದು ಹೇಳು? ಕಿಡ್ನಿ ಸ್ಟೋನ್ಸ್ ಇರೋರಿಗೆ ಬಾಳೆ ದಿಂಡಿನ ರಸ ಮತ್ತು ಬಾಳೆ ಹೂವು. ಇದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿದ್ದೀನಿ, ಮಸಾಲೆ ಹಾಕಿದ್ದೀನಿ, ಜೀರಿಗೆ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿತ್ತಲ್ಲ, ತಿನ್ಬೋದು. ಯಾರು ಕಹಿ ಅಂತ ಅಂತೀರಾ ಬಾಳೆ ಹೂವು ಈ ರೀತಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಅದೇನಪ್ಪ.